ನಮ್ಮೂರಿಗೆ ನಮ್ಮ ಶಾಸಕ ಅಂತ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ 30 ಪಂಚಾಯಿತಿ ಇದೆ, 350ಕ್ಕೂ ಹೆಚ್ಚು ಹಳ್ಳಿ ಇದೆ. ನಾನು ನಗರ ಭಾಗಕ್ಕೆ ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಮಾಡಿದ್ದೀನಿ. ಅದು 13 ವಾರ್ಡ್ ಮುಗಿದಿದೆ, ಇನ್ನೊಂದು 18 ವಾರ್ಡ್ ಪೆಂಡಿಂಗ್ ಇದೆ, ಅದು ಇನ್ನೊಂದು ವರ್ಷದಲ್ಲಿ ಮುಗಿಯುತ್ತೆ. ಸೊ ಹಳ್ಳಿಗಳಲ್ಲಿ ವಿತ್ ಆಲ್ ಆಫೀಸರ್ಸ್ ನಮ್ಮ ಜೊತೆ ತಹಸೀಲ್ದಾರರು, ಇಒ ಅವರು, ಸರ್ವೇಯರು, ಎಲ್ಲ ತಾಲೂಕು ಲೆವೆಲ್ ಆಫೀಸರ್ಸ್ ಅವರು ಎಫೆಕ್ಟಿವ್ ಆಗಿ ಇವತ್ತು ಹಳ್ಳಿಗೂ ಬಂದು ಈಗ ಒಂದು ಹಳ್ಳಿ ಮುಗೀತು, ಈ ಹಳ್ಳಿಗೆ ಬಂದ್ವಿ. ಏನೇ ಇದ್ದರೂ ಜನರಲಾಗಿ ರೆವಿನ್ಯೂ ಮ್ಯಾಟ್ರಸ್ದೇ ಸಮಸ್ಯೆ ಇರುತ್ತೆ, ಮತ್ತು ಒತ್ತುವರಿದಿರುತ್ತೆ, ಸ್ಮಶಾನದಿರುತ್ತೆ. ಇದೆಲ್ಲ ನಾವು ಒಂದು 2 ತಿಂಗಳಿಂದನೇ ಒಂದು ಮೀಟ್ ಮಾಡಿ ಎಲ್ಲ ತಯಾರಿ ಮಾಡ್ಕೊಂಡು ಬಂದ್ವಿ. ಯಾಕೆ ಮಾಡ್ತಾ ಇದ್ದೀರಿ ಸರ್? ಇದು ಜನರ ಅಡ್ಮಿನಿಸ್ಟ್ರೇಷನ್ನ ಅವ್ರ ಊರ ಹತ್ರಕ್ಕೆ ತಗೊಂಡು ಹೋಗ್ಬೇಕು ಅಂತ. ಈಗ ಊರಿನ ಸಮಸ್ಯೆಗಳನ್ನ ಜನರಲಾಗಿ ಯಾರೂ ಆಲಿಸಲ್ಲ. ಯಾರೇ MLA ಹತ್ರ ನಾವಿರೋ ಕಡೆಗೆ ಬಂದರೆ ಅವ್ರ ವೈಯಕ್ತಿಕ ಸಮಸ್ಯೆ ಎತ್ಕೊಂಡ್ಬರ್ತಾರೆ. ನೋಡಿ, ಈ ಊರು ಗ್ರಾಮಠಾಣ ಆಗಿಲ್ಲ, ಎಲ್ಲ ಮನೆಗಳು ಕಟ್ಕೊಂಡಿದ್ದಾರೆ, ಭಾಳಷ್ಟು ಸಮಸ್ಯೆಗಳಿದೆ. ಈ ಥರ ಅಡ್ರೆಸ್ ಮಾಡೋಕ್ಕೆ ಬರ್ತಿದ್ದೀನಿ ಸರ್. ಯಾವ ಥರ ಅಭಿಪ್ರಾಯ ವ್ಯಕ್ತ ಆಗ್ತದೆ? ತುಂಬ ಅದೇ ರೆವಿನ್ಯೂ ಮ್ಯಾಟ್ರ್ ಹೇಳ್ತಿದ್ದಾರೆ. ಈಗ 2 ಹಳ್ಳಿಗೆ ಅಂಗನವಾಡಿ ಇಲ್ಲ, ಸ್ವಾತಂತ್ರ್ಯ ಬಂದಾಗಿಂದ 4 ಕಿಲೋಮೀಟ್ರಿಗೆ ರಸ್ತೆ ಇಲ್ಲ. ಪಾಪ ಈ ರಸ್ತೆಗಳಲ್ಲಿ ನಡೆದರೂ ಕೆಲವ್ರಿಗೆ ಸ್ನೇಕ್ ಬೈಟ್ ಆಗಿದೆ, ಅವ್ರ ಫ್ಯಾಮಿಲಿ ಬೀದಿಗೆ ಬಂದಿದೆ. ಸೊ ರಿಯಲಿ ರೂರಲ್ ಇಂಡಿಯಾನ ತಲುಪಬೇಕು ಅನ್ನೋದು ನನ್ನ ಉದ್ದೇಶ. ಪ್ರತಿ ಹಳ್ಳಿನೂ ಕವರ್ ಮಾಡ್ತೀನಿ. ನಾನು ಹೇಳಿದ್ದೆ ಟೌನಿಗೆ ನಮಸ್ತೆ ಚಿಕ್ಕಬಳ್ಳಾಪುರ ಮನೆ ಇದು ಹಳ್ಳಿ ವಿಸಿಟ್ ಅಂತ. ಇವತ್ತು 17 ಹಳ್ಳಿ ವಿಸಿಟ್ ಇದೆ ಸರ್. ಯಾವ ರೀತಿಯೆಲ್ಲ ಅಧಿಕಾರಿಗಳನ್ನ ಕರ್ಕೊಂಡ್ಬರ್ತಾರೆ? ಎಲ್ಲ ಅಧಿಕಾರಿಗಳು ಸ್ಪಂದಿಸ್ತಿದ್ದಾರೆ. ನಮ್ಗೆ ಒಳ್ಳೆ ತಹಸೀಲ್ದಾರ್ ಅವರು, ಒಳ್ಳೆ ಇಒ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ನಾವೆಲ್ಲ ಟೀಮ್ ಆಗಿ ಇದನ್ನು ರಿಸಾಲ್ವ್ ಮಾಡ್ತೀವಿ, ಮತ್ತು ಈ ಪಟ್ಟಿನ ತಮಗೆ ಪಬ್ಲಿಷ್ ಮಾಡ್ತೀವಿ ಸರ್, ಸ್ಟೇಟಸ್ನ. ಥ್ಯಾಂಕ್ ಯು ಸರ್. ಎಲ್ಲರ ಕಾರ್ಯಗಳಲ್ಲಿ ಬರ್ತಾರೆ ಆಫೀಸರ್ಗಳೆಲ್ಲ, ಇವತ್ತು ಬಸ್ಸನ್ನೇ ಕರ್ಕೊಂಡ್ಬಂದು ಯಾಕೆ ಇಲ್ಲ ಜೊತೆಯಲ್ಲಿ ಬರಲಿ ಅಂತ ಸರ್. ಏನು ಅಂದರೆ ಈಗ ವೆಹಿಕಲ್ಸ್ ಅಂದ್ಕೊಳ್ಳಿ, ಒಬ್ರು ಬೇಗ ಬರೋದು, ಲೇಟಾಗಿ ಬರೋದು ಹಳ್ಳಿ. ಮತ್ತು ನಾವು ಫಾರ್ಮಾಲಿಟೀಸ್ ಎಲ್ಲ ಕಟ್ ಮಾಡಿದ್ದೀವಿ ಸರ್. ಏನು ಅಂದರೆ ಸ್ವಾಗತ, ವಂದನಾರ್ಪಣೆ, ಚೇರ್ಗಳು ಹಾಕಬಾರ್ದು, ಶಾಮಿಯಾನ ಹಾಕಬಾರ್ದು. ಈಗ MLA ಬರ್ತಾರೆ ಅಂದರೆ ಹಳ್ಳಿಗಳಲ್ಲಿ ಏನು ಮಾಡಿಬಿಡ್ತಾರೆ, ನಮ್ಮ ಕಾರ್ಯಕರ್ತರು ಪಾಪ 5-10 ಸಾವಿರ ಖರ್ಚು ಮಾಡಿಕೊಂಡು ಮಾಡ್ತಾರೆ. ಅದೆಲ್ಲ ಭಾಳ ಕಷ್ಟ ಆಗುತ್ತೆ. ಅದಕ್ಕೆ ಅದನ್ನೆಲ್ಲ ಬ್ರೇಕ್ ಹಾಕಿದ್ದೀವಿ ಸರ್. ಈ ಊರಿಗೆ ಸರಿಯಾದ ಸೂಕ್ತ ರಸ್ತೆ ಇಲ್ಲ, ಬಸ್ ಸೌಕರ್ಯ ಇಲ್ಲ, ಏನು ಕೈಗೊಳ್ತೀರಿ? ಅದೇ ಸರ್, ಇದು ಯಾರೂ ಕಳೆದ 10-20 ವರ್ಷದಿಂದ ಇದ್ದವ್ರು ಯಾರೂ ಸ್ಪಂದಿಸಿಲ್ಲ. ಈಗ ಇದು ರಸ್ತೆಗೆಲ್ಲ ಅನುದಾನ ಬೇಕು. ಆ ಕಡೆ ಒಂದು 50 ಲಕ್ಷ ಬೇಕು, ಇದಕ್ಕೊಂದು 2-3 ಕೋಟಿ ಬೇಕು. ನಾನು RDPR ನಮ್ಮ ಪ್ರಿಯಾಂಕ್ ಸಾಹೇಬ್ರನ್ನ ಮಾತಾಡಿ ಆದಷ್ಟು ಬೇಗ ಸ್ಪೆಷಲ್ ಗ್ರಾಂಟ್ ತಂದು ಮಾಡಿಸ್ತೀನಿ ಸರ್. ಥ್ಯಾಂಕ್ ಯು ಸರ್. ಸರ್ಕಾರಿ ಸರ್ವೆ ನಂಬರ್ ಈಗ ನಮ್ಮ ತಾಲೂಕಲ್ಲಿ 694 ಸರ್ಕಾರಿ ನಂಬರ್ ದುರಸ್ತಿ ಆಗೋದು ಬಾಕಿ ಇದೆ. ಅದರಂತೆ ಎಲ್ಲ ಪ್ರತಿಯೊಂದು ಗ್ರಾಮದ್ದು ಪ್ರತಿಯೊಂದು ಸರ್ವೆ ನಂಬರು ನಾವು ಈಗಾಗಲೇ 1% ಮಾಡ್ತಾ ಇದ್ದೀವಿ. ಅಂದರೆ ಆನ್ಲೈನ್ ಎಲ್ಲ ಡಿಜಿಟೈಸ್ ಮಾಡ್ತಾ ಇದ್ದೀವಿ. ಅದಾದ ಏನಾಗುತ್ತೆ, ಅದು ಆಟೋಮೆಟಿಕ್ ಆಗುತ್ತೆ, ಯಾರು ಅರ್ಜಿ ಕೊಡೋ ಅವಶ್ಯಕತೆ ಇಲ್ಲ. ದುರಸ್ತಿದು ಆಗುತ್ತೆ. ದುರಸ್ತಿ ಬಗ್ಗೆ ನೀವು ಅದು 2008ರಿಂದ ನಡೀತಾ ಇದೆ. ಬಟ್ ಇವಾಗ ಇದು ಫೈನಲ್ ಶೇಪಲ್ಲಿದೆ, ಆಗುತ್ತೆ. ಇನ್ನೊಂದು 6 ತಿಂಗಳಿಂದ 1 ವರ್ಷದೊಳಗಡೆ ಒಂದು ಇದಕ್ಕೆ ಒಂದು ಅಂತ ಬಂದಿರುತ್ತೆ ಸರ್ ಕೆಲಸ. ಡಾಕ್ಯುಮೆಂಟ್ ಇರೋರು ಮತ್ತು ಅಟ್ಲೀಸ್ಟ್ ಮಿನಿಮಮ್ ಡಾಕ್ಯುಮೆಂಟ್ಸ್ ಇರೋರು ಸರ್. ಇವರು ಸಾಗುವಳಿ ಚೀಟಿ ಇದೆಯಾ? ಎಲ್ಲ ಇದೆ ಸರ್. ಅಂದರೆ ಏನು ಸಮಸ್ಯೆ ಇಲ್ಲ ಸರ್. ಗ್ರಾಮ ಠಾಣದ್ದು ಬೇಕಿದ್ರೆ ಅಳತೆ ಮಾಡೋದಕ್ಕೆ OPD ಅವ್ರ ಹತ್ರ ಒಂದು ಲೆಟರ್ ತಗೊಂಡು ಮುನಿಯಮ್ಮ ಅವರು ನೋಟ್ ಮಾಡ್ಕೊಳ್ಳಿ. ಗೌರ್ಮೆಂಟ್ ಲ್ಯಾಂಡ್ ನ ಗ್ರಾಮ ಠಾಣ ಮಾಡಬಹುದು. ಹೌದಾ ಅಕ್ಕ? ನಿಮ್ದು ಮನೆ ಇದೆಯಾ? ಅಮ್ಮ ಅವ್ರಿಗೆ ಸ್ಮಶಾನ ಸರ್. ಹಕ್ಕುಪತ್ರ ಯಾರಿಗೆ ಬರ್ಬೇಕು ಈ ಊರಲ್ಲಿ ಸರ್? ದೇವಸ್ಥಾನ, ಆಲ್ಡೇರಿ, ಹಕ್ಕುಪತ್ರ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ಯಾ? ನಾಲ್ಕು ಮನೆ ಯಾವ್ದಾವ್ರಿ ಅವ್ರು ನೋಟ್ ಮಾಡ್ಕೊಳ್ಳಿ. ಅದನ್ನು ಉಳಿಸಿ ಸರ್ಕಾರಿ ಅಂತ ಮಾಡ್ತಾರೆ. ಅವಾಗ ನೀವು ಸ್ಕೂಲು, ಆಲ್ಡೇರಿ, ಅಂಗನವಾಡಿ, ಸಮುದಾಯ ಭವನ ಅದಕ್ಕೆಲ್ಲ ಮತ್ತೆ ನೀವು ಇಲ್ಲಿ ಪ್ರಾವಿಷನ್ ಮಾಡ್ಕೊಂಡು ಅದೇ ನಿಮಗೆ ಗ್ರಾಮ ಠಾಣ ಆಗುತ್ತೆ. ಅವಾಗ ಗ್ರಾಮ ಅದೇ ನಿಮಗೆ ಗ್ರಾಮ ಠಾಣ ಆಗುತ್ತೆ. ಸಮಾಧಿ ಜಾಗ ಇಲ್ಲ. ಇವ್ರು ಸ್ಮಶಾನ ಎಲ್ಲಿದೆ? ಸ್ಮಶಾನ ಅಲ್ಲಿದೆ. ಖರಾಬಿ ಜಮೀನಲ್ಲಿ ಮಾಡ್ಕೊಂತ ಇದ್ದೀರಿ. ಮೇನ್ ಅದಕ್ಕೆ ದಾರಿ ಇಲ್ಲ ಸರ್. ದಾರಿ ಇಲ್ಲ. ಅದು ಖರಾಬಿ ಜಮೀನು ಅವ್ರು ಇದೆಯಾ? ಒಂದು ನಿಮಿಷ. ಎಷ್ಟಿದೆ ಸ್ಮಶಾನದ ಜಾಗ? 27 ಗುಂಟೆ ಇದೆ ಸರ್. 27 ಗುಂಟೆ ಇದೆ. ಎಲ್ಲ ಅದೇನಾ? ಎರಡಕ್ಕೂ ಸೇರಿ ಒಂದೇ ಸರ್. ಯಾಕೆ ಪಾಪ್ಯುಲೇಷನ್ ಇದು ಬಂದು 82 ಇದ್ದಾರೆ, ಅದ್ರಲ್ಲಿ 82 ಇದ್ದಾರೆ. ಈಗ ಎರಡು ಅವ್ರು ಹೇಳಿದ್ದು ಅದನ್ನೇ. ಈಗ ಸರ್ವೆ ಆಯ್ತಾ? ಹೋಗಲ್ಲ ಸರ್. ಎಲ್ಲ ಹಾಕೋತಿದ್ದೀರಾ? ಈಗ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀರಿ. ಇಲ್ಲಿ ಎಲ್ಲೋ ಅಂತ್ಯ ಸಂಸ್ಕಾರ ಮಾಡ್ತಾ ಇದಾರಂತಲ್ಲ? ನಮ್ದು ಅಂತ ಇದ್ದಾರೆ, ಅಷ್ಟೇ ಇಲ್ಲ ಅದಕ್ಕೆ. ಇಷ್ಟು ಈಗ ಆ ಊರವರು ಅಂಗನವಾಡಿ ಕೇಳಿದ್ರು, ಈ ಊರವರು ಕೇಳ್ತಿದ್ದಾರೆ. ಒಂದು ಅಂಗನವಾಡಿ ತರ್ತೀನಿ, ಆ ಊರಲ್ಲಿ ಹಾಕ್ಲ ಇಲ್ಲ ಹಾಕ್ಲ.
ಸರ್ ಸೆಂಟ್ರಲ್ ದೇವಸ್ಥಾನದ ಜಾಗ ಇದೆ ಎಲ್ಲಿ ಸರಿಯಾಗಿದೆ ಅದು? ಅಲ್ಲೇ ಟರ್ನಿಂಗ್ ಅಲ್ಲೇ ಇದೆ. ಅಲ್ಲ ಇದೆ, ಮಕ್ಕಳನ್ನ ಹೆಂಗ್ ಡ್ರಾಪ್ ಮಾಡೋದು ಹೆಂಗೆ ಪಾಪ ಅವರು? ಸೆಂಟ್ರಲ್ ಬೇಡ, 2 ಊರೊಳಗಡೆ ಮಧ್ಯ ಸೆಂಟ್ರಲ್ ಆಗಬಾರ್ದು. ಪ್ರಾಬ್ಲಮ್ ಆಗುತ್ತೆ. ಸೆಂಟ್ರ್ ಬೇಡ, ನಾನು ಆ ಊರಲ್ಲಿ ಹಾಕ್ಸ್ತೀನಪ್ಪ. ಈಗ ಬೇರೆ ಕಡೆಯಿಂದ ಶಿಫ್ಟ್ ಮಾಡಿ ಆ ಊರಿಗೆ ಹಾಕ್ಸ್ತೀನಿ. ಈ ಊರವ್ರು ಕೆಲವ್ರೇನೋ 2-3-4 ಜನ ಮಕ್ಳಿದ್ರೆ ಅಲ್ಲಿ ಡ್ರಾಪ್ ಮಾಡಿ ಆಗ್ಬೋದಾ? ಆ ಊರಿಗೆ ಹಾಕ್ಸ್ತೀನಿ, ಆಗ್ಬೋದಾ? ಪಾಪ ಇವರು ಎಲ್ಲ ಸ್ನೇಕ್ ಬೈಟ್ ಎಲ್ಲ ಆಗಿದೆ ಸರ್. ಓಲ್ಡ್ ಪೆನ್ಷನ್ ಇದು ಓಲ್ಡ್ ಪೆನ್ಷನ್ ಅಲ್ಲಲ್ಲ, ಸ್ನೇಕ್ ಬೈಟ್ 7-8 ವರ್ಷ ಆಗಿದೆ ಸರ್. ಇವತ್ತೇ ಮಾಡ್ಕೊಡ್ತೀವಿ. ಹೌದಾ? ದಾರಿ ಒಳ್ಳೆಯವ್ರು ಸೆಕ್ರೆಟರಿ ಭಾರಿ ಒಳ್ಳೆಯವ್ರು. ಓಲ್ಡ್ ಪೆನ್ಷನ್ ಮಾಡಿಸ್ತೀರಪ್ಪ? ಎಷ್ಟೇಜ್ ಆಗಿದೆ? ಅಲ್ಲ ವಯಸ್ಸು ಹ್ಯಾಂಡಿಕ್ಯಾಪ್ ಮಾಡ್ಕೊಡ್ತೀವಿ ಸರ್. 50 ಮೇಲೆ ಆಗಿದೆ. ಹ್ಯಾಂಡಿಕ್ಯಾಪ್ ಕಿವಿ ಕೇಳಿಸಲ್ಲ. ಹ್ಯಾಂಡಿಕ್ಯಾಪ್ ಅಲ್ಲ, PHL ಮಾಡಿ. ಎಷ್ಟು ದಿನದಲ್ಲಿ ರಿಲೀಸ್ ಆಗುತ್ತಪ್ಪ ಪಾಪ ಅವ್ರಿಗೆ? ಸರ್ ಈಗ ಸರ್ಟಿಫಿಕೇಟ್ ತಂದು ಕೊಟ್ಟರೆ ಇವತ್ತೇ ಮಾಡಾಕ್ತಾರೆ ಅಲ್ಲ ಸರ್. ನಿಮ್ಮ ಜವಾಬ್ದಾರಿ. ಓಕೆ ಸರ್. ಸಾರ್ ಒಳ್ಳೆಯವರು ನಮ್ಮ ಸೆಕ್ರೆಟರಿ ಶ್ರೀನಿವಾಸ್ ಅವ್ರು ಏನ್ ಮಾಡಿದ್ರು ಅಂದ್ರೆ ಸರ್, ಈ ಬ್ರಿಡ್ಜ್ ಇದೇ ರೀತಿ ಇರುತ್ತೆ, ಇದನ್ನ ತೆಗೆದು ಬಿಡ್ತಾರೆ. ಇದ್ರ ಮೇಲೆ ಈ ಹೈಟ್ಗೆ ಕಾಂಪೌಂಡ್ ಇದ್ರ ಮೇಲೆ ಬ್ರಿಡ್ಜ್ ಮಾಡ್ತಾರೆ. ಏನು ಹೈಟ್ ಇದೆ ಈ ಹೈಟ್ಗೆ ಮಾಡಿದ್ರೆ ಮಾಡ್ಬೋದು ಸರ್. ನಮ್ಮವರಿಗೆ ಮಾಡಿಸ್ಬೋದು. ಅಂದ್ರೆ ಏನಂದ್ರೆ ಅಲ್ಲಿ ಗುಂಗಿರಳ್ಳಿಗೆ ಮೊನ್ನೆ ಮಾಡಿಸಿದ್ರಲ್ಲ ನಾನು ಪರಿಹರಿಸ್ತೀನಿ ಹೇಳಿದ್ದೀರಾ? 2 ವರ್ಷ 3 ವರ್ಷ ಆಗ್ಲಿ ಪರ್ಮನೆಂಟ್ ನಮ್ಗೆ ಅದೊಂದೇ ಸರ್ ಇವಾಗ ಬೇಕಾಗಿರೋದು. ಸಮಸ್ಯೆ ಇತ್ತು, ಬಂದಿದ ತಕ್ಷಣ ಹೇಳ್ಕೊಂಡ್ವಿ, ಇಲ್ಲ ಪರಿಹಾರ ಮಾಡ್ತೀನಿ ಅಂತ ಹೇಳಿದ್ದಾರೆ 6 ತಿಂಗಳಲ್ಲಿ. ನೋಡೋಣ ಸರ್, ಪರಿಹಾರ ಮಾಡಿದ್ರೆ ನಮಗೂ ಖುಷಿ, ಅವ್ರಿಗೂ ಖುಷಿ. ಅದು ಬಿಟ್ಟರೆ ಇನ್ಯಾವುದು ಇಲ್ಲಲ್ಲ ಸರ್. ನಾನು ಮದುವೆ ಆಗಿ 16 ವರ್ಷ ಆಯಿತು. 16 ವರ್ಷದ ಮುಂಚೆನೇ ಇದೇ ರೋಡೇನೆ ಎಲ್ಲರೂ ಬಂದಿದ್ದಾರೆ, ನಂಬರ್ಸ್ ಬಂದಿದ್ದಾರೆ, MLA ಇನ್ನೂ ಆಗಿದ್ದಾರೆ. 16 ವರ್ಷ ಅಂತ ಇವರೇ ಏನಿಲ್ಲ, ಬೇರೆ ಬೇರೆಯವರೆಲ್ಲ ಆಗಿದ್ದಾರೆ. ಬಟ್ ಇವ್ರು ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮಾಡಿ ನೋಡೋಣ, 6 ತಿಂಗಳು ಕಾಯೋಣ. ಟೈಮ್ ಕೊಟ್ಟಿದ್ದಾರಲ್ಲ, ಕಾಯಿ ನೋಡೋಣ.